ಮೈಸೂರಿನಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರಣಕಹಳೆ ರಾಡಿಸನ್ ಬ್ಲೂ ಹೋಟೆಲ್ಗೆ ಆಗಮಿಸಿದ್ದಾರೆ ಅಮಿತ್ ಶಾ ಜೊತೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಆಗಮಿಸಿದರು. ಮೈಸೂರಿನಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ರಾಡಿಸನ್ ಬ್ಲೂ ಹೋಟೆಲ್ಗೆ ಆಗಮಿಸಿದ್ದಾರೆ ಅಮಿತ್ ಶಾ ಜೊತೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಹ ಆಗಮನ. ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ಇದೆ. ಆ ಸಭೆಯ ಬಳಿಕ ಹಳೆ ಮೈಸೂರು ಜಿಲ್ಲೆಯ ಕ್ಲಸ್ಟರ್ ಸಭೆ. ಮೊದಲಿಗೆ ಕೋರ್ ಕಮಿಟಿ ಮೀಟಿಂಗ್, ಆ ಮೀಟಿಂಗ್ನ ಬಳಿಕ ಮೈಸೂರು ಜಿಲ್ಲೆಯ ಕ್ಲಸ್ಟರ್ ಸಭೆ ಇದೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ ಕ್ಲಸ್ಟರ್ ಸಭೆ. ಕೋರ್ ಕಮಿಟಿ ಸಭೆಯಲ್ಲಿ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡ, ಸಿಟಿ ರವಿ, ಶ್ರೀರಾಮುಲು, ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಸುರಾನ, ಈಶ್ವರಪ್ಪ ಭಾಗಿಯಾಗ್ತಾರೆ. ರಾಡಿಸನ್ ಬ್ಲೂ ಹೋಟೆಲ್ಗೆ ಅಮಿತ್ ಶಾ ಆಗಮಿಸಿದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ರಾಜ್ಯಕ್ಕೆ ಬಂದಂತಹ ಅಮಿತ್ ಶಾ ಇವತ್ತಿಡೀ ದಿನ ಮೈಸೂರಿನಲ್ಲಿರ್ತಾರೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ರಾಜ್ಯ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ರಾಡಿಸನ್ ಬ್ಲೂ ಹೋಟೆಲ್ಗೆ ಆಗಮಿಸಿದಂತಹ ಅಮಿತ್ ಶಾ ಅವರ ಜೊತೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸಹ ಆಗಮಿಸಿದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಇದೆ. ಆ ಮೀಟಿಂಗ್ನ ಬಳಿಕ ಕ್ಲಸ್ಟರ್ ಸಭೆ, ಮೈಸೂರು ಜಿಲ್ಲೆಯ ಕ್ಲಸ್ಟರ್ ಸಭೆ. ಕೋರ್ ಕಮಿಟಿ ಸಭೆಯಲ್ಲಿ ಆರ್ ಅಶೋಕ್, ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡ, ಸಿಟಿ ರವಿ, ಶ್ರೀರಾಮುಲು, ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಸುರಾನ, ಈಶ್ವರಪ್ಪ ಭಾಗಿಯಾಗ್ತಿದ್ದಾರೆ. ಕೋರ್ ಕಮಿಟಿ ಸಭೆಗೆ ಯಡಿಯೂರಪ್ಪ ಗೈರಾಗ್ತಾರೆ. ಕಾರಣವೂ ಕೂಡ ಇದೆ. ಶಿವಮೊಗ್ಗದಲ್ಲಿ ಖಾಸಗಿ ಕಾರ್ಯಕ್ರಮ, ಅದರ ನಿಮಿತ್ತ ಬಿಎಸ್ವೈ ಗೈರು. ಕೋರ್ ಕಮಿಟಿ ಸಭೆಯ ಬಳಿಕ ಹಳೆ ಮೈಸೂರು ಜಿಲ್ಲೆಯ ಕ್ಲಸ್ಟರ್ ಸಭೆ ನಡೆಸ್ತಾರೆ ಅಮಿತ್ ಶಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ರಾಡಿಸನ್ ಬ್ಲೂ ಹೋಟೆಲ್ಗೆ ಬಂದಿದ್ದಾರೆ ಅಮಿತ್ ಶಾ. ಸೊ ಕೋರ್ ಕಮಿಟಿ ಮೀಟಿಂಗ್ ಕೂಡ ಇದೆ. ಈ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಗುತ್ತೆ? ವೀಣಾ, ಅಮಿತ್ ಶಾ ಅವರು ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಪಡೆದು ಈಗಷ್ಟೇ ರಾಡಿಸನ್ ಬ್ಲೂಗೆ ಬಂದಿದ್ದಾರೆ. ಈಗಷ್ಟೇ ಅಂದರೆ ಒಂದು ಅರ್ಧ ಗಂಟೆ ಆಯಿತು. ಕೋರ್ ಕಮಿಟಿ ಸಭೆಗೆಲ್ಲ ಸಿದ್ಧತೆಗಳಾಗಿದ್ದಾವೆ. ಆದರೆ ಅಮಿತ್ ಶಾ ಅವರು ಇನ್ನೂ ಕೂಡ ಆ ಕೋರ್ ಕಮಿಟಿ ಸಭೆಗೆ ಹಾಜರಾಗಲಿಲ್ಲ ಅಥವಾ ಸಭೆಗೆ ಇನ್ನೂ ಬಂದು ಚರ್ಚೆಯನ್ನು ಆರಂಭ ಮಾಡಿಲ್ಲ. ರಾಜ್ಯದ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಬಂದು ಆಸೀನರಾಗಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ಮುಂದಿಡೋದಾದರೆ, ಸಹಜವಾಗಿ ಲೋಕಸಭಾ ಚುನಾವಣೆ ಇರೋದರಿಂದ BJP ಮತ್ತು JDS ಮೈತ್ರಿಯಾಗಿದೆ. ಈ ಮೈತ್ರಿಯಲ್ಲಿ JDSಗೆ ಎಷ್ಟು ಸ್ಥಾನವನ್ನು ಕೊಡಬೇಕು ಎನ್ನುವಂಥ ಚರ್ಚೆಗಳು ಬಹಳ ದಿನಗಳಿಂದ ಆಗ್ತಾ ಇದ್ವು. BJP JDS ಮೈತ್ರಿಯಾದ ಬಳಿಕ ರಾಜ್ಯ ನಾಯಕರುಗಳ ಜೊತೆ ಒಂದು ಹಂತದಲ್ಲಿ ಚರ್ಚೆ ಆಗಿಲ್ಲ ಎನ್ನುವಂಥ ಒಂದು ಅಪಸ್ವರಗಳು ಕೂಡ ಆಗಾಗ BJP ವಲಯದಿಂದ ಕೇಳಿ ಬರ್ತಾ ಇದ್ವು. ಹೀಗಾಗಿ ರಾಜ್ಯ ನಾಯಕರ ಒಪ್ಪಿಗೆಯನ್ನು ಅಥವಾ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿ JDSಗೆ ಎಷ್ಟು ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಅಮಿತ್ ಶಾ ಅವರು ಚರ್ಚೆ ಮಾಡ್ತಾರೆ ಮತ್ತು ರಾಜ್ಯ ನಾಯಕರಿಂದ ಅಭಿಪ್ರಾಯ ಪಡೀತಾರೆ ಅನ್ನುವಂಥ ವಿಚಾರಗಳನ್ನು ನೋಡಬೇಕಾಗಿದೆ. ಒಂದು ಹಾಸನ ಇರಬಹುದು, ಮಂಡ್ಯ ಇರಬಹುದು, ಅದೇ ರೀತಿ ಹಾಗೆಯೇ ಕೋಲಾರ ಇರಬಹುದು, ಬೆಂಗಳೂರು ಗ್ರಾಮಾಂತರ ಇರಬಹುದು. ಈ 4 ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೆ ರಾಜ್ಯ BJP ನಾಯಕರುಗಳಿಗೆ ಯಾವುದೇ ರೀತಿಯ ತಕರಾರುಗಳಿಲ್ಲ ಎನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಏಕೆಂದರೆ JDSನಲ್ಲಿ ಆರಂಭದಲ್ಲಿ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಮಾತನ್ನು ಹೇಳ್ತಾ ಇದ್ರು, ನನಗೆ ತುಮಕೂರಿಂದ ಸ್ಪರ್ಧೆಗೂ ಒತ್ತಡಗಳಿದ್ದಾವೆ, ಬೆಂಗಳೂರು ಗ್ರಾಮಾಂತರದಿಂದ ನಿಂತ್ಕೊಳ್ಳಿ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೇಳುವಂಥ ಮಾತುಗಳನ್ನು ಹೇಳುವುದರ ಮೂಲಕ ನಮಗೆ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ಕೊಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಪರೋಕ್ಷವಾಗಿ ಇಟ್ಟಂತೆ ಕಾಣ್ತಾ ಇತ್ತು.
ಆದರೆ ತುಮಕೂರಿನಲ್ಲಿ ಸೋಮಣ್ಣ ಅವರು ಓಡಾಟವನ್ನು ಮಾಡ್ತಾ ಇದ್ರೆ ಅಲ್ಲಿ ಯಾರಿಗೆ ಟಿಕೆಟನ್ನು ಕೊಡ್ತಾರೆ ಅನ್ನುವಂಥದ್ದು ಖಚಿತ ಆಗಿಲ್ಲ ವೀಣಾ. ಈ ಸಂದರ್ಭದಲ್ಲಿ ತುಮಕೂರನ್ನು ಬಿಟ್ಕೊಡ್ತಾರಾ? ಯಾಕೆಂದರೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆದಾಗ ಸ್ವತಃ ತುಮಕೂರಿನಲ್ಲಿ ದೇವೇಗೌಡರು ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಕಂಡಿದ್ದರು. ಈ ಬಾರಿ BJPಯಲ್ಲಿ ಹಾಲಿ ಸಂಸದರಿದ್ದಾರೆ, ಆದರೆ ಬಸವರಾಜ್ ಅವರು ತಾವು ನಿಲ್ಲೋದಿಲ್ಲ ಅನ್ನುವಂಥ ಮಾತುಗಳನ್ನು ಈಗಾಗಲೇ ತಿಳಿಸಿರೋದ್ರಿಂದ ಅಲ್ಲಿ ಯಾರಿಗೆ ಅಭ್ಯರ್ಥಿಗಳಾಗ್ತಾರೆ ಎನ್ನುವಂಥ ಸಹಜವಾದ ಒಂದು ಚರ್ಚೆ ಪಾರ್ಟಿ ವಲಯದಲ್ಲಿದ್ದಾವೆ. ಹೀಗಾಗಿ ತುಮಕೂರನ್ನು JDSಗೆ ಮನಸ್ಸಿದ್ರೂ ಕೂಡ BJP ಬಿಟ್ಕೊಡುವಂಥ ಸಾಧ್ಯತೆಗಳು ಮತ್ತು ರಾಜ್ಯ ನಾಯಕರುಗಳಿಗೆ ಆ ಒಂದು ಆಸಕ್ತಿ ಹೆಚ್ಚಿಗೆ ಇದ್ದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಮತ್ತು 4 ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದೇ ಏನಾದರೂ JDS ಒತ್ತಾಯವನ್ನು ಮಾಡಿದರೆ ಆಗ ಒಂದು ಕೋಲಾರವನ್ನು ಬಿಟ್ಕೊಡೋದಕ್ಕೆ ರಾಜ್ಯ ನಾಯಕರುಗಳಿಗೆ ಮನಸ್ಸಿದೆ ಎನ್ನುವಂಥ ಚರ್ಚೆಗಳು ಮತ್ತು ಆ ರೀತಿಯ ಮಾಹಿತಿಗಳು ವೀಣಾ ನಮಗೆ ಲಭ್ಯ ಆಗ್ತಾ ಇದ್ದಾವೆ. ಈ ಸಂಬಂಧ ಅಮಿತ್ ಶಾ ಅವರು ಇವತ್ತಿನ ಸಭೆಯಲ್ಲಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಪಡೆದು ಒಂದು ನಿರ್ಣಯಕ್ಕೆ ಬರ್ತಾರಾ ಎನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಎರಡನೆಯದಾಗಿ ಫೆಬ್ರವರಿಯ ಕೊನೆಯ ವಾರದಲ್ಲಿ ಅಥವಾ ಮಾರ್ಚ್ನ ಮೊದಲ ವಾರದಲ್ಲಿ ಕೇಂದ್ರದಲ್ಲೇ ನೇರವಾಗಿ ಹೆಸರುಗಳ ಘೋಷಣೆ, ಅಭ್ಯರ್ಥಿಗಳ ಹೆಸರುಗಳ ಘೋಷಣೆ ಆಗುತ್ತೆ. ದೇಶದಾದ್ಯಂತ 150 ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡ್ತಾರೆ ಎನ್ನುವಂಥ ಚರ್ಚೆಯ ಜೊತೆಗೆ ರಾಜ್ಯದಲ್ಲಿ 5 ರಿಂದ 10 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಕೂಡ ಘೋಷಣೆ ಮಾಡಬಹುದು ಎನ್ನುವಂಥದ್ದು ಪಾರ್ಟಿ ವಲಯದಲ್ಲಾಗಿರುವಂಥ ಚರ್ಚೆ ಮತ್ತು ಆ ರೀತಿಯ ಯೋಚನೆಗಳು, ಒಂದು ಅಭಿಪ್ರಾಯಗಳು ಕೂಡ ರಾಜ್ಯ BJP ನಾಯಕರಿಗಿದೆ. ಸ್ವಲ್ಪ ದಿನಗಳ ಹಿಂದೆ ವಿಜೇಂದ್ರ ಕೂಡ ಮಾಧ್ಯಮಗಳಿಗೆ ಮಾತನಾಡುವಾಗ ಆದಷ್ಟು ಶೀಘ್ರವಾಗಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಬೇಕೆನ್ನುವಂಥ ಇಂಗಿತ ಬಗ್ಗೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅದಕ್ಕೆ ಪೂರಕ ಎನ್ನುವಂತೆ ವೀಣಾ ಮೊನ್ನೆಯಷ್ಟೇ ಯಡಿಯೂರಪ್ಪನವರು ಡಾಲರ್ಸ್ ಕಾಲೋನಿಯಲ್ಲಿ ಮಾಧ್ಯಮಗಳಿಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು. ಪರೋಕ್ಷವಾಗಿ ನಾವು ಅಭ್ಯರ್ಥಿ ಯಾರು ಎನ್ನುವುದನ್ನು ತಿಳಿಸಿ 5-6 ಕ್ಷೇತ್ರಗಳಲ್ಲಿ ಅಥವಾ 5-10 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರು ಎನ್ನುವುದನ್ನು ಪರೋಕ್ಷವಾಗಿ ತಿಳಿಸಿ ಪ್ರಚಾರವನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೀವಿ ಎನ್ನುವಂಥ ಮಾತುಗಳನ್ನು ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಹೀಗಾಗಿ ರಾಜ್ಯದಲ್ಲಿ ಆ 5-10 ಕ್ಷೇತ್ರಗಳು ಯಾವುದಾಗಿರಬಹುದು ಎನ್ನುವಂಥದ್ದು ಏನಾದರೂ ಸೂಚನೆಯನ್ನು ಅಥವಾ ಪರೋಕ್ಷವಾಗಿ ಒಂದು ಅಭಿಪ್ರಾಯವನ್ನು ಅಮಿತ್ ಶಾ ಅವರು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಕೊಡ್ತಾರೆ ಎನ್ನುವಂಥದ್ದು ಈಗಿರುವ ಪ್ರಶ್ನೆ. ಸಹಜವಾಗಿ ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆಯನ್ನು ತೆಗೆದುಕೊಂಡಾಗ ಅಭ್ಯರ್ಥಿಗಳ ಬಗ್ಗೆ ಆಗಲಿ ಟಿಕೆಟ್ಗಳ ಬಗ್ಗೆ ಆಗಲಿ ಸಹಜವಾಗಿ ಚರ್ಚೆಯನ್ನು ಮಾಡಿದ್ದಾನೆ. ಈ ಹಿಂದಿನ ಅವರ ಕೋರ್ ಕಮಿಟಿಯ ನೋಡಿದಾಗ ನಮಗೆ ಕಾಣೋದಿಲ್ಲ. ಅವರು ಸಹಜವಾಗಿ ಸಂಘಟನೆ ವಿಚಾರವಾಗಿ ಪಾರ್ಟಿ ಯಾವ ದಿಕ್ಕಿನಲ್ಲಿ ಹೋಗಬೇಕು, ಕೇಂದ್ರ ತಂದಿರುವಂಥ ಅನುದಾನವನ್ನು, ಕೇಂದ್ರ ಕೊಟ್ಟಿರುವಂಥ ಅಭಿವೃದ್ಧಿ ಯೋಜನೆಗಳನ್ನು ಜನಗಳಿಗೆ ಹೇಗೆ ತಲುಪಿಸಬೇಕು, ಈ ರೀತಿಯ ಟಾಸ್ಕ್ಗಳನ್ನು ಅಮಿತ್ ಶಾ ಅವರು ಸಂಘಟನೆಗೆ ಒತ್ತನ್ನು ಕೊಟ್ಟು ಮೀಟಿಂಗನ್ನು ತೆಗೆದುಕೊಳ್ಳುತ್ತಾರೆ. ಈಗಾಗಲೇ ಅನೇಕ ಯೋಜನೆಗಳ ಬಗ್ಗೆ ಇರಬಹುದು ಮತ್ತು ಮಾಡಬೇಕಾದಂಥ ಅಭಿಯಾನದ ಬಗ್ಗೆ BJP ಶುರು ಮಾಡಿದೆ. ಗೋಡೆ ಬರಹ ಇರಬಹುದು, ಅದೇ ರೀತಿ ಗ್ರಾಮ ಚಲೋ ಅಭಿಯಾನ ಇರಬಹುದು. ಹೀಗೆ ಹೊಸದೊಂದು ಸಂಘಟನೆಯನ್ನು ಮಾಡುವಾಗ ಅಥವಾ ಹೊಸದೊಂದು ಯೋಚನೆಯನ್ನು ಮಾಡುವಾಗ ಕೇಂದ್ರದಿಂದನೇ ಬಂದಂಥ ಅನೇಕ ಸೂಚನೆಗಳನ್ನು ರಾಜ್ಯ BJP ಕೂಡ ಮಾಡ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ಕೋರ್ ಕಮಿಟಿಗೆ ಈ ವಿಜೇಂದ್ರ ಅವರು ಅಮಿತ್ ಶಾ ಅವರ ರಾಜ್ಯಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಇದು ಪ್ರಥಮ ಒಂದು ಕೋರ್ ಕಮಿಟಿ ಆಗಿದೆ. ಅಮಿತ್ ಶಾ ಅವರ ಮುಂದೆ ಕುಳಿತುಕೊಂಡು ಮಾತನಾಡುವಂಥ ಅವಕಾಶ ಬಂದಿರುವಂಥದ್ದು, ಚರ್ಚೆ ಮಾಡೋದಕ್ಕೆ ಸಿಕ್ಕಿರುವಂಥ ಅವಕಾಶ. ಹೀಗಾಗಿ ರಾಜ್ಯದಲ್ಲೇ ಆದಂಥ 70-80 ದಿನಗಳಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ತೆಗೆದುಕೊಂಡಂಥ ಕಾರ್ಯಗಳಿರಬಹುದು, ಸಂಘಟನೆ ಕೊಟ್ಟಂಥ ಒತ್ತಿರಬಹುದು ಮತ್ತು ರಾಜ್ಯದಲ್ಲಿ ಮಾಡಿರುವಂಥ ಪ್ರವಾಸ, ಈ ಎಲ್ಲ ವಿವರಣೆಗಳನ್ನು ಕೂಡ ಸಹಜವಾಗಿ ಅಮಿತ್ ಶಾ ಅವರ ಮುಂದೆ ಇಡ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಆ ಎಲ್ಲ ಸಾಧ್ಯತೆಗಳು ಇವತ್ತಿನ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗುವ ಮತ್ತು ಪರಸ್ಪರ ಮಾಹಿತಿಗಳು ವಿನಿಮಯ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಮತ್ತು ಟಿಕೆಟ್ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲದ ಹೇಳಿಕೆಗಳು, ಪಾರ್ಟಿ ಸೇರ್ಪಡೆಯ ಬಗ್ಗೆ ಜಗದೀಶ್ ಶೆಟ್ಟರಿಗಾಗಲೇ ಪಾರ್ಟಿಯನ್ನು ಸೇರಿದ್ದಾರೆ ವೀಣಾ, ಲಕ್ಷ್ಮಣ ಸವದಿಯವರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಈ ಬಗ್ಗೆ ಪಾರ್ಟಿ ಸೇರ್ಪಡೆಯ ಬಗ್ಗೆ ಅಮಿತ್ ಶಾ ಅವರು ಯಾವ ಸೂಚನೆಯನ್ನು ಕೊಡ್ತಾರೆ, ಈ ಎಲ್ಲ ನಿರೀಕ್ಷೆಗಳು ರಾಜ್ಯ BJP ನಾಯಕರುಗಳಿಗೂ ಸಹಜವಾಗಿದೆ. ಮತ್ತು ರಾಜ್ಯ BJP ನಾಯಕರುಗಳಿಗೆ ಮಾತನಾಡೋದಕ್ಕೆ, ಜಾಸ್ತಿ ಚರ್ಚೆಯನ್ನು ಮಾಡೋದಕ್ಕೆ ಸಿಗುವಂಥ ಅವಕಾಶಗಳನ್ನು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಎಷ್ಟು ಬಳಸ್ಕೊಳ್ತಾರೆ ಅನ್ನುವಂಥದ್ದು. ರವಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅಂತೂ ನಡೆಯೋದು ಬಾಕಿ ಇದೆ. ಮತ್ತೆ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ತಮ್ಮಿಂದ ಪಡಿತೀನಿ. ಈಗ ಮಂಡ್ಯ ಟಿಕೆಟ್ ಫೈಟ್, ಅದರ ಬಗ್ಗೆ ಬಹಳ ಕುತೂಹಲ ಇರುವಂಥದ್ದು. ಮಂಡ್ಯ ಟಿಕೆಟ್ ಫೈಟ್ ಕ್ಲಿಯರ್ ಮಾಡ್ತಾರಾ ಹಾಗಾದ್ರೆ ಅಮಿತ್ ಶಾ? ಮಂಡ್ಯ ಟಿಕೆಟ್ ವಿಚಾರವಾಗಿ ಇಂದು ಮಹತ್ವದ ಚರ್ಚೆ ನಡೆಯುತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ಮಂಡ್ಯ ರಾಜಕಾರಣದ ಚರ್ಚೆ. ಸುಮಲತಾಗೆ ಟಿಕೆಟ್ ನೀಡಿದ್ರೆ ಎದುರಾಗುವ ಸವಾಲುಗಳು ಏನು ಅನ್ನೋದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ. JDSಗೆ ಕ್ಷೇತ್ರ ಬಿಟ್ಕೊಟ್ರೆ BJP ಸಂಘಟನೆ ಹೇಗೆ? ಸಂಸದೆ ಸುಮಲತಾಗೆ ಟಿಕೆಟ್ ನೀಡಿದ್ರೆ JDSನ ನಿಲುವೇನಾಗಿರಬಹುದು? ಬಹಳಷ್ಟು ಕುತೂಹಲಕ್ಕೆ ಕಾರಣ ಆದಂತಹ ವಿಚಾರ ಇದು. ಸೊ ಅಮಿತ್ ಶಾ ಅವರು ಮೈಸೂರಿನಲ್ಲಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ಟಿಕೆಟ್ ವಿಚಾರವನ್ನ ಕ್ಲಿಯರ್ ಮಾಡ್ತಾರೆ. ಮಂಡ್ಯ ಬಿಟ್ಟು ಕೊಡಲು ಈಗಾಗಲೇ ಸಂಸದೆ ಸುಮಲತಾ ಅವರು ರೆಡಿ ಇಲ್ಲ. ಮಂಡ್ಯ ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದಿರುವ ದಳಪತಿಗಳು ಅಮಿತ್ ಶಾಗೆ ವರದಿ ನೀಡಲಿರುವ BJP ನಾಯಕರು ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋದರ ಬಗ್ಗೆ BJPಯ ನಾಯಕರು ಅಮಿತ್ ಶಾ ಅವರಿಗೆ ಇವತ್ತು ಎಲ್ಲ ವಿವರಣೆಯನ್ನ ನೀಡಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ರವಿ ಶಿವರಾಮ್. ಇದೀಗ ಮತ್ತೆ ಸಂಪರ್ಕದಲ್ಲಿದ್ದಾರೆ.
ರವಿ, ಅಮಿತ್ ಶಾ ಅವರು ಮೈಸೂರಿಗೆ ಬಂದಿದ್ದಾರೆ ನಿಜ, ಎಲ್ಲ ವಿಚಾರಕ್ಕಿಂತ ಪ್ರಮುಖವಾಗಿ ಇರುವಂಥದ್ದು ಮಂಡ್ಯ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ. ಮಂಡ್ಯ ಬಿಟ್ಕೊಡದೆ ಇರೋದಕ್ಕೆ JDS ಶತಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಸುಮಲತಾ ಅವರು ಕೂಡ ಹಿಂದೆ ಬಿದ್ದಿಲ್ಲ, ಹೈಕಮಾಂಡ್ ಲೆವೆಲ್ನಲ್ಲಿಯೇ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸೊ ಅಮಿತ್ ಶಾ ಅವರ ಇವತ್ತಿನ ಭೇಟಿಯ ಹಿನ್ನೆಲೆಯಲ್ಲಿ ಅದು ಕ್ಲಿಯರ್ ಆಗ್ಬೋದಾ? ಮಂಡ್ಯ ಕ್ಷೇತ್ರ ಯಾರಿಗೆ, ಮೈತ್ರಿಗೆ ಬಿಟ್ಕೊಡ್ಬೇಕಾ ಅಥವಾ BJPಯಿಂದಲೇ ಸ್ಪರ್ಧೆ ಮಾಡಬೇಕಾ ಅನ್ನುವಂಥದ್ದು? ಒಂದು ಮೂಲಗಳ ಮಾಹಿತಿಯ ಪ್ರಕಾರ JDSಗೆ ಮಂಡ್ಯ ಇರಬಹುದು, ಹಾಸನ ಇರಬಹುದು, ಬೆಂಗಳೂರು ಗ್ರಾಮಾಂತರವನ್ನು ಬಿಟ್ಕೊಡೋದಕ್ಕೆ ಆರಂಭದಲ್ಲಿ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ ಮತ್ತು JDSಗೆ ಆ ರೀತಿಯ ಮನಸ್ಸಿದ್ದಾವೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದರೆ ತಾವು ಹೇಳಿದಂತೆ ಸುಮಲತಾ ಅವರಿಗೆ ಮಂಡ್ಯದಲ್ಲಿ ತಾವೇ ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡಬೇಕು. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ BJPಗೆ ಸಪೋರ್ಟನ್ನು ಮಾಡಿದ್ದೀನಿ, ಲೋಕಸಭಾ ಚುನಾವಣೆಯಲ್ಲಿ BJPಯಿಂದ ಟಿಕೆಟನ್ನು ಪಡೆದು ತಾನು ಮತ್ತೊಮ್ಮೆ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಬಲವಾದ ವಿಶ್ವಾಸವೂ ಇದೆ ಮತ್ತು ಆ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ ಅವರು ಈಗಾಗಲೇ ಕೇಂದ್ರ ನಾಯಕರುಗಳನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಿನ್ನೆಯಷ್ಟೇ ಭೇಟಿಯಾಗಿದ್ದಾರೆ. ಅಲ್ಲಿಗೆ ಒಂದು ಕಡೆ ಸುಮಲತಾ ಅವರಿಗೆ ತಾನು ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೂ ಮನಸ್ಸಿಲ್ಲ, ಇನ್ನೊಂದು ಕಡೆ JDSಗೆ ಮಂಡ್ಯವನ್ನು ಉಳಿಸಿಕೊಂಡು ತಾನು ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡಿ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಸುಮಲತಾ ಏನು ಸೋತಿದ್ರು ಆ ಕ್ಷೇತ್ರವನ್ನು ಮತ್ತೆ ಮರಳಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕೊಳ್ಳುವಂಥ ಒಂದು ಪ್ರಯತ್ನವನ್ನು JDS ಮಾಡ್ತಾ ಇದೆ. ಹೇಳಿ ಕೇಳಿ ವೀಣಾ JDSಗೆ ಮಂಡ್ಯ ಇರ್ಬೋದು ಅಥವಾ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ. ಹಳೆ ಮೈಸೂರು ಭಾಗದ ಜಿಲ್ಲೆಗಳ ಮೇಲೆ ಒಂದಿಷ್ಟು ತನ್ನ ರಾಜಕೀಯವಾದ ಹಿಡಿತವನ್ನು ಕಾಂಗ್ರೆಸ್ ಎಲ್ಲೋ ಒಂದಿಷ್ಟು ಬಳಸ್ಕೊಳ್ತಾ ಇದೆ, ಅದನ್ನು ತನ್ನ ಕಡೆ ವಾಲಿಸ್ಕೊಳ್ಳುವಂತೆ ಮಾಡ್ತಾ ಇದೆ ಅನ್ನುವಂಥ ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿಯೇ JDS ಈ ಬಾರಿ BJP ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದ್ವು ಎನ್ನುವಂಥದ್ದು ಮಾಹಿತಿ. ಆರಂಭದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ BJP JDS ಒಂದು ಹಂತದಲ್ಲಿ ಮೈತ್ರಿಯನ್ನು ಅಥವಾ ಪರಸ್ಪರ ವಿಶ್ವಾಸದೊಂದಿಗೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಮನಸ್ಸು JDSಗಿದ್ರೂ ಕೂಡ ಕೇಂದ್ರ ನಾಯಕರುಗಳು, ಅದರಲ್ಲೂ ಸ್ವತಃ ಅಮಿತ್ ಶಾ ಅವರು JDS ಜೊತೆ ಯಾವುದೇ ರೀತಿಯ ಒಳ ಒಪ್ಪಂದವನ್ನು ಕೂಡ ಮಾಡಿಕೊಳ್ಬಾರ್ದು ಎನ್ನುವಂಥ ಖಡಕ್ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ BJP ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಿತು. ಹಳೆ ಮೈಸೂರು ಭಾಗದ ಜಿಲ್ಲೆಗಳಾದ ಮೈಸೂರು ಇರಬಹುದು, ಮಂಡ್ಯ ಇರಬಹುದು, ವಿಶೇಷವಾಗಿ ಮಂಡ್ಯದಲ್ಲಿ BJP ಈ ಬಾರಿ ಗಣನೀಯವಾಗಿ ತನ್ನ ಮತಗಳಿಕೆಯನ್ನು ಜಾಸ್ತಿ ಮಾಡಿಕೊಳ್ತು. ಕಳೆದ ಬಾರಿಯ 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ವೀಣಾ JDS 7ರಲ್ಲಿ 7 ಸ್ಥಾನವನ್ನು ಗೆದ್ದಿತ್ತು. ಆದರೆ ಈ ಬಾರಿ BJP JDSಗೆ ನೇರವಾಗಿ ಹೊಡೆತವನ್ನು ಕೊಡುವುದರ ಮೂಲಕ 7 ಕ್ಷೇತ್ರಗಳಲ್ಲಿ JDS ಗೆಲ್ಲೋದಕ್ಕೆ ಒಂದೇ ಸಾಧ್ಯವಾಯಿತು. ಹಾಗಾಗಿ 6 ಕ್ಷೇತ್ರಗಳಲ್ಲಿ BJP ಹೆಚ್ಚಿನ ಮತವನ್ನು ಪಡೆಯಿತು. JDSಗೆ ಇದು ಮನವರಿಕೆ ಆದ ಹಿನ್ನೆಲೆಯಲ್ಲಿಯೇ BJP ಜೊತೆ ಒಂದಿಷ್ಟು ಮೈತ್ರಿಯನ್ನು ತನ್ನ ಸಂಬಂಧವನ್ನು ಉತ್ತಮಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ JDS ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಮೈತ್ರಿಯನ್ನು ಮಾಡಿಕೊಳ್ತು ಎನ್ನುವಂಥದ್ದು BJP ವಲಯದಲ್ಲಿ ಆಗ್ತಿರುವಂಥ ಮತ್ತು ಸಾರ್ವಜನಿಕವಾಗಿ ಬರ್ತಾ ಇರುವಂಥ ಮತ್ತು ವಾಸ್ತವ ವಿಚಾರವೂ ಕೂಡ ಹೌದು. ಹೀಗಾಗಿ ಮಂಡ್ಯವನ್ನು ತನ್ನ ತೆಕ್ಕೆಯಲ್ಲಿಟ್ಟುಕೊಂಡು ಅಲ್ಲಿ ತಂದೆ ಅಭ್ಯರ್ಥಿಯನ್ನು ಹಾಕುವ ಒಂದು ಮನಸ್ಸು JDSಗಿದೆ. ಹೀಗಾಗಿ ಬಹುಶಃ JDSಗೆ ಆ ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ರಾಜ್ಯ BJP ನಾಯಕರುಗಳಿಗೂ ಒಂದು ಹಂತದಲ್ಲಿ ಮನಸ್ಸಿದೆ. ರಾಜ್ಯ ಕೋರ್ ಕಮಿಟಿ ಸದಸ್ಯರ ಬಹುತೇಕರಿಗೆ ಹಾಸನ, ಮಂಡ್ಯ ಈ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟು ಬೆಂಗಳೂರು ಗ್ರಾಮಾಂತರದ ಜೊತೆಗೆ ಒಂದು ವೇಳೆ ನಾನು ಆರಂಭದಲ್ಲಿ ಹೇಳಿದಂತೆ JDS ಇನ್ನೊಂದು ಕ್ಷೇತ್ರವನ್ನು ಕೇಳಿದರೆ ಕೋಲಾರವನ್ನು ಬಿಟ್ಕೊಡಬಹುದು ಎನ್ನುವಂಥ ಒಂದು ಪ್ರಾಥಮಿಕವಾದ ಚರ್ಚೆ ರಾಜ್ಯ BJP ನಾಯಕರುಗಳಲ್ಲಿ ಆಗಿದ್ದಾವೆ. ಹೀಗಾಗಿ ಸುಮಲತಾ ಅವರು ತಾನು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು, BJPಯಿಂದ ಪ್ರಥಮ ಬಾರಿ ಟಿಕೆಟನ್ನು ಪಡೆಯಬೇಕು ಅನ್ನುವಂಥ ನಿರೀಕ್ಷೆ ಮತ್ತು ಉತ್ಸಾಹದಲ್ಲೇನಿದ್ದಾರೆ, ಅದಕ್ಕೆ BJP ಹೈಕಮಾಂಡ್ ಮಣೆ ಹಾಕತ್ತಾ ಎನ್ನುವಂಥದ್ದು ಈಗಿರುವ ಪ್ರಶ್ನೆ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಈ ವಿಚಾರಗಳು ಚರ್ಚೆಗೆ ಬರಬಹುದು. ಯಾವ ಕ್ಷೇತ್ರವನ್ನು ಕೊಟ್ಟರೆ ಒಳ್ಳೆಯದು, ಯಾವ ಕ್ಷೇತ್ರವನ್ನು ಕೊಡದೇ ಇದ್ರೂ ಉತ್ತಮ ಎನ್ನುವಂಥ ಚರ್ಚೆಯನ್ನು ಸ್ವಾಭಾವಿಕವಾಗಿ ರಾಜ್ಯದ BJP ನಾಯಕರು ಅಮಿತ್ ಶಾ ಅವರ ಗಮನಕ್ಕೆ ತರಬಹುದು. ಆದರೆ ಅಂತಿಮವಾಗಿ ನಿರ್ಣಯ ದೆಹಲಿಯಲ್ಲಾಗ್ತವೆ. ಅದು ಕುಮಾರಸ್ವಾಮಿ ಅವರು ಕೂಡ ಆ ಸಭೆಯಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಬೇಕಾಗತ್ತೆ. ರಾಜ್ಯ ಕೋರ್ ಕಮಿಟಿ ಸದಸ್ಯರ ಜೊತೆ ಅಮಿತ್ ಶಾ ಮಾಡುವ ಚರ್ಚೆ ಏನು, ಇಲ್ಲಿರುವಂಥ ವಾಸ್ತವಿಕ ಚಿತ್ರಣ ಏನು, ಕಾರ್ಯಕರ್ತರು ಯಾವ ರೀತಿಯ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ, ಯಾವ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾಹಿತಿ ಸಹಜವಾಗಿ ಅಮಿತ್ ಶಾ ಅವರ ಬಳಿ ಇದ್ದರೂ ಕೂಡ ರಾಜ್ಯ ನಾಯಕರಂತೆ ಒಂದು ಮಾಹಿತಿಯನ್ನು ಅಥವಾ ಒಂದು ಚರ್ಚೆಯನ್ನು ಮಾಡಬೇಕಾದಂತೂ ವಾಡಿಕೆ. ಈ ಕಾರಣಕ್ಕೋಸ್ಕರ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಮಂಡ್ಯ ವಿಚಾರವೂ ಕೂಡ ಚರ್ಚೆಗೆ ಬರುವಂಥ ನಿರೀಕ್ಷೆಗಳಿದ್ದಾವೆ. ಅಂತಿಮವಾಗಿ ನಿರ್ಣಯವನ್ನು ಕೈಗೊಳ್ಳುವಾಗ ಎದುರು ಅಮಿತ್ ಶಾ ಅವರು ಮತ್ತು ಕುಮಾರಸ್ವಾಮಿ ಅವರು ಇರಬಹುದು, ಫೇಸ್ ಟು ಫೇಸ್ ಒಂದು ಟಾಕನ್ನು ಅಥವಾ ಒಂದು ಚರ್ಚೆಯನ್ನು ಮಾಡಿದಾಗ ಒಂದು ನಿರ್ಧಾರಕ್ಕೆ ಅಥವಾ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಳವಾಗಿರ್ತವೆ. ಆದರೆ ಇವತ್ತಿನ ಮಂಡ್ಯ ಎಷ್ಟು ಕುತೂಹಲ ಇದೆಯೋ ಅಷ್ಟೇ ಕುತೂಹಲ ಇರುವಂತಹ ಮತ್ತೊಂದು ಕ್ಷೇತ್ರ ಅಂತಂದ್ರೆ ಅದು ಹಾಸನ. ಬರ್ತೀನಿ, ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಪಡಿತೀನಿ. ಮಂಡ್ಯ ಜೊತೆಗೆ ಹಾಸನ ಕ್ಷೇತ್ರಕ್ಕೂ ಕೂಡ ದೋಸ್ತಿ ಫೈಟ್. ಮಂಡ್ಯ ಹಾಸನ ನಮಗೇ ಬೇಕು ಅಂತ ಹೇಳಿದ್ದಾರೆ ಪ್ರೀತಮ್ ಗೌಡ. ಎರಡೂ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಜೊತೆ ಇವತ್ತು ಚರ್ಚೆ ಇದೆ. ಹಾಸನ ಕ್ಷೇತ್ರದ ವರದಿಯನ್ನ ಕೊಡಲಿರುವ ನಾಯಕರು ಸ್ಥಳೀಯ ನಾಯಕರಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ ಸರ್ವೆ ಮಾಡಿ ರಿಪೋರ್ಟ್ ಪಡೆದಿರುವ ಹೈಕಮಾಂಡ್, ಇನ್ನು ಸ್ಥಳೀಯ ನಾಯಕರು ಕೂಡ
ರಿಪೋರ್ಟ್ ಅನ್ನ ಕೊಡಲಿದ್ದಾರೆ ಹಾಸನ ಕ್ಷೇತ್ರದ ಬಗ್ಗೆ. ಹಾಗಾಗಿ ಹಾಸನ ಕ್ಷೇತ್ರ ಯಾರಿಗೆ ಸಿಗುತ್ತೆ? ಬಿಜೆಪಿ ಸ್ಪರ್ಧೆ ಮಾಡತ್ತಾ ಅಥವಾ JDSಗೆ ಬಿಟ್ಕೊಡತ್ತಾ? ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಮಂಡ್ಯ ಮತ್ತು ಹಾಸನ ನಮಗೇ ಬೇಕು ಅಂತ ಪ್ರೀತಮ್ ಗೌಡ ಈಗಾಗಲೇ ಹೇಳಿದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳ ಬಗ್ಗೆ ಇವತ್ತು ಅಮಿತ್ ಶಾ ಅವರಿಗೆ ವರದಿಯನ್ನ ಕೊಡಲಿದ್ದಾರೆ. ಎಸ್ ರವಿ, ನಾವು ಗಮನಿಸ್ತಾ ಇದ್ದೀವಿ ಮಂಡ್ಯ ಕ್ಷೇತ್ರದ ಜೊತೆಗೆ ಹಾಸನ ಕ್ಷೇತ್ರ, ಆ ಹಾಸನದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಬಹಳ ಆಕ್ಟಿವ್ ಆಗಿದ್ದಾರೆ ಪ್ರೀತಮ್ ಗೌಡ, ಹೇಳ್ತಾ ಇದ್ದಾರೆ ಬಹಿರಂಗವಾಗಿಯೇ ಹಾಸನ ಕ್ಷೇತ್ರದಿಂದಲೂ ಕೂಡ ಬಿಜೆಪಿಯ ಸ್ಪರ್ಧೆ ಮಾಡುತ್ತೆ ಅಂತ. ಅದು ಕೂಡ ಇವತ್ತು ಚರ್ಚೆಗೆ ಬರುತ್ತಾ ವಿಷಯ? ಇನ್ನೊಂದು ಇನ್ಫಾರ್ಮೇಷನ್ ಅನ್ನು ಹೇಳೋದಾದರೆ ವೀಣಾ, ಅಮಿತ್ ಶಾ ಅವರು ಇಷ್ಟೊತ್ತು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್, ಪ್ರಹ್ಲಾದ್ ಜೋಶಿ ಇವರುಗಳ ಜೊತೆ 1-to-1 ಚರ್ಚೆಯನ್ನು ಮಾಡಿದ್ದಾರೆ. 1-to-1 ಚರ್ಚೆ ಆದ ಬಳಿಕ ಪ್ರಹ್ಲಾದ್ ಜೋಶಿ ಅವರು ಈಗಷ್ಟೇ ಕಾರ್ನಲ್ಲಿ ತೆರಳಿದ್ದಾರೆ. ಬಹುಶಃ ಅವರು ಹುಬ್ಳಿ ಹೊರಟರು ಅಂತ ಅನಿಸುತ್ತೆ. ಇನ್ನಷ್ಟು ಚೆಕ್ಕನ್ನು ಮಾಡಬೇಕಾಗಿದೆ. ಕೋರ್ ಕಮಿಟಿ ಸಭೆ ಆರಂಭ ಆಗೋಕ್ಕೂ ಮುನ್ನ ಸಂಘಟನೆ ವಿಚಾರಗಳ ಬಗ್ಗೆ ಅವೆಲ್ಲ ಪ್ರಮುಖ ನಾಯಕರ ಜೊತೆ ಮೂರು ನಾಯಕರುಗಳ ಜೊತೆ ಅಮಿತ್ ಶಾ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದೆ ಕೋರ್ ಕಮಿಟಿ ಸಭೆ ಆಗ್ತಾ ಇಲ್ಲ, ಇನ್ನೂ ಅಮಿತ್ ಶಾ ಸಭೆಗೆ ಬಂದಿಲ್ಲ ಅನ್ನೋದ್ರ ಅರ್ಥ ಈ ಒಂದು ಪ್ರಮುಖ ನಾಯಕರ ಜೊತೆ ಅಮಿತ್ ಶಾ ಅವರು ಚರ್ಚೆಯನ್ನು ಮಾಡ್ತಾ ಇದ್ರು. ಹಾಸನದ ವಿಷಯಕ್ಕೆ ಬರೋದಾದರೆ ಮತ್ತು ಪ್ರೀತಮ್ ಗೌಡರು ತಮ್ಮ ಅಭಿಪ್ರಾಯವನ್ನು ಏನು ಹೇಳಿದ್ದಾರೆ ಅದರ ಬಗ್ಗೆ ಕೂಡ ಪಾರ್ಟಿ ಭಾಳ ಸೀರಿಯಸ್ ಆಗಿ ವಿಚಾರವನ್ನು ಕೈಗೆತ್ತಿಕೊಂಡಿದೆ. ಮೊನ್ನೆ ಪ್ರೀತಮ್ ಗೌಡ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿಯೇ ಅದಕ್ಕೆ ಒಂದು ರೀತಿ ಒಪ್ಪಿಗೆ ಇಲ್ಲ. ಯಾಕೆಂದರೆ ಪ್ರೀತಮ್ ಗೌಡ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೇ ವಿಜೇಂದ್ರ ಅವರು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟನ್ನು ಕೊಟ್ಟರು. 4 ಗೋಡೆಯ ಮಧ್ಯೆ ಯಾವ ಚರ್ಚೆಯನ್ನು ಮಾಡಬೇಕಾಗಿದೆ ಆ ಚರ್ಚೆ 4 ಗೋಡೆ ಮಧ್ಯೆ ಮಾಡೋಣ ಹೇಳುವಂಥ ಮಾತನ್ನು ಹೇಳುವುದರ ಮೂಲಕ ಪಕ್ಕದಲ್ಲಿ ಅವತ್ತು ನಿಂತಿದ್ದಂಥ ಪ್ರೀತಮ್ ಗೌಡಗೆ ವಿಜೇಂದ್ರ ಒಂದು ರೀತಿ ಟಾಂಗನ್ನು ಕೊಟ್ಟಿದ್ದರು. ಪ್ರೀತಮ್ ಗೌಡ ಇವತ್ತು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರೇ ಸಹಜವಾಗಿ ಸಾರ್ವಜನಿಕವಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುವಂಥ ಹೇಳಿಕೆಯನ್ನು ಕೊಟ್ಟಾಗ ಸಂಘಟನೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದರ ಅರ್ಥ ವಿಜೇಂದ್ರ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿತ್ತು. ಹೀಗಾಗಿ ಪ್ರೀತಮ್ ಗೌಡ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಆಧರಿಸಿಯೇ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂದರೆ ನೀವೀಗ ಮಂಡ್ಯವನ್ನು ಸುಮಲತಾ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ, ಹಾಸನವನ್ನು ಪ್ರೀತಮ್ ಗೌಡ ತಮ್ಮ ಬಳಿ ಇಟ್ಕೊಳ್ಬೇಕು ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಮತ್ತೊಂದು ಕಡೆ ಹೇಳ್ತಾ ಇದ್ದೀವಿ. ಜೊತೆಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರೆದವರು ಅಶ್ವಥ್ ನಾರಾಯಣ ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ ಹೇಳುವಂಥ ಅಥವಾ ಕಳೆದ ಬಾರಿ ಅಭ್ಯರ್ಥಿ ಆಗಿದೆ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕೋಲಾರಕ್ಕೆ ಬರೋದಾದರೆ ಹಾಲಿ ಸಂಸದ ಮುನಿಸ್ವಾಮಿ ಇದ್ದಾರೆ. ಹಾಗಾದರೆ JDS ಯಾವ ಕ್ಷೇತ್ರವನ್ನು ಕೊಡ್ತಾರೆ ಎನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತವೆ. JDSನ ಹಳೆ ಮೈಸೂರು JDSಗೆ ಕೊಡೋದಕ್ಕೆ ಅವಕಾಶ ಇರುವಂಥ ಕ್ಷೇತ್ರಗಳು ಯಾವ್ದು? ಹಳೆ ಮೈಸೂರು ಭಾಗದಲ್ಲಿ ಹಾಸನವನ್ನು ಬಿಟ್ಕೊಡ್ಬೋದು, ಮಂಡ್ಯವನ್ನು ಬಿಟ್ಕೊಡ್ಬೋದು, ಕೋಲಾರವನ್ನು ಬಿಟ್ಕೊಡ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರವನ್ನು ಕೊಡಬಹುದು. ಬಿಜೆಪಿಗೆ, ರಾಜ್ಯ ಬಿಜೆಪಿಗೆ ಮತ್ತು ಹೈಕಮಾಂಡ್ಗೆ ಇರುವಂಥ ಮನಸ್ಸಿರುವಂಥ ಕ್ಷೇತ್ರವೂ ಇದೆ. ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿ JDSಗೆ ಯಾವುದೊಂದು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ಸಾಧ್ಯತೆಗಳು ಕಡಿಮೆ. ಅಲ್ಲಿ JDSನ ಪ್ರಾಬಲ್ಯವೂ ಇಲ್ಲ ಮತ್ತು ಆ ರೀತಿಯ ಬೇಕಾದ ಸಂಘಟನೆಯೂ ಕೂಡ ಇಲ್ಲ. ಹೀಗಾಗಿ ನೀವು ಬಿಜೆಪಿ ಜೊತೆ JDS ಮೈತ್ರಿಯನ್ನು ಮಾಡಿಕೊಂಡಾಗ JDS NDA ಭಾಗವಾಗಿ JDS ಗೆಲ್ಲೋದಕ್ಕೆ ಯಾವ ಪೂರಕವಾದ ಕ್ಷೇತ್ರಗಳಿವೆ ಆ ಕ್ಷೇತ್ರವನ್ನೇ ಬಿಜೆಪಿ JDSಗೆ ಬಿಟ್ಕೊಡ್ಬೇಕಾಗತ್ತೆ. ಸ್ಥಳೀಯವಾಗಿ ಪ್ರೀತಮ್ ಗೌಡರು ಹೇಳಿದ್ರು, ಸುಮಲತಾ ಅವರು ಹೇಳಿದ್ರು ಅಥವಾ ಇನ್ಯಾರೋ ಸಂಸದರು ಹೇಳಿದ್ರು ಹೇಳುವ ಆಧಾರದ ಮೇಲೆ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ನಿಶ್ಚಿತವಾಗಿ ತೆಗೆದುಕೊಳ್ಳೋದಿಲ್ಲ. ಅಂತಿಮವಾಗಿ JDSಗೆ ಪೂರಕವಾಗಿರುವ JDSಗೆ ಆ ಸೀಟನ್ನು ಬಿಟ್ಟುಕೊಟ್ರೆ ಒಂದು ಜಾತಿ ಸಮೀಕರಣದ ಆಧಾರದ ಮೇಲೆ ಪ್ರಾದೇಶಿಕತೆಯಿಂದಾಗಿ ಬಿಜೆಪಿಗೆ ಭವಿಷ್ಯದಲ್ಲಿ ಯಾವ ಮತಗಳು JDSನ ಮತಗಳು ಬಿಜೆಪಿಗೆ ಬರಬಹುದು ಎನ್ನುವಂಥ ಲೆಕ್ಕಾಚಾರಗಳನ್ನು ಸಹಜವಾಗಿ ಮಾಡಿರ್ತಾರೆ ಬಿಜೆಪಿ ಕೂಡ. ಏಕಾಏಕಿ ನಮ್ಮ ಪ್ರಶಾಂತ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಯಾವಾಗಲೂ ಒಂದು ಕೀಲಿಕೆಯನ್ನು ಏಕಾಏಕಿ ಕುಮಾರಸ್ವಾಮಿ ಅವರು ಕೊಟ್ಬಿಡೋದಿಲ್ಲ ಹಳೆ ಮೈಸೂರು ಭಾಗ ಅಂತ ಹೇಳಿದಾಗ. ಆದರೆ ಮೈತ್ರಿ ಆಗಿದೆ, ಬಿಜೆಪಿ JDSಗೆ ಕ್ಷೇತ್ರವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿದೆ. ಹೀಗಾಗಿ ಹಾಸನ ಮಂಡ್ಯ ಈ ಭಾಗವನ್ನು ಕೊಡಬಹುದು ಅನ್ನುವಂಥದ್ದು ಪ್ರಾಥಮಿಕವಾದ ಮಾಹಿತಿ. ವೀಣಾ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.